ಒಮ್ಮೆ ಇಸ್ರಾಯೇಲ್ ಜನರು ಮತ್ತು ಫಿಲಿಸ್ತೀಯರು ಎಂಬ ಎರಡು ಜನಾಂಗಗಳ ನಡುವೆ ಭಾರೀ ಯುದ್ಧ ನಡೆಯುತ್ತಿತ್ತು. ಫಿಲಿಸ್ತೀಯರ ಕಡೆಗೆ ಗೋಲಿಯಾತ್ ಎಂಬ ಭಯಾನಕ ದೈತ್ಯ ಯೋಧನಿದ್ದ. ಅವನು ಎತ್ತರದಲ್ಲಿ ದೊಡ್ಡವನಾಗಿದ್ದು ತುಂಬಾ ಬಲಶಾಲಿಯಾಗಿದ್ದ. ಅವನನ್ನು ನೋಡಿ ಇಸ್ರಾಯೇಲ್ ಸೇನೆಯ ಎಲ್ಲರೂ ಭಯದಿಂದ ಹಿಂದೆ ಸರಿದರು. ಪ್ರತಿದಿನ ಗೋಲಿಯಾತ್ ಯುದ್ಧಭೂಮಿಯಲ್ಲಿ ನಿಂತು, ನನ್ನ ಜೊತೆ ಯುದ್ಧ ಮಾಡಲು ಯಾರಾದರೂ ಬಂದರೆ ಬನ್ನಿ ಎಂದು ಸವಾಲು ಹಾಕುತ್ತಿದ್ದ. ಆದರೆ ಯಾರಿಗೂ ಧೈರ್ಯವಾಗುತ್ತಿರಲಿಲ್ಲ. ಅದೇ ಸಮಯದಲ್ಲಿ ದಾವೀದ್ ಎಂಬ ಯುವಕನು ತನ್ನ ಅಣ್ಣಂದಿರಿಗೆ ಆಹಾರ ಕೊಡಲು ಯುದ್ಧಶಿಬಿರಕ್ಕೆ ಬಂದ. ದಾವೀದ್ ಒಬ್ಬ ಕುರಿಗಾಹಿ. ಅವನಿಗೆ ದೇವರ ಮೇಲೆ ತುಂಬಾ ನಂಬಿಕೆಯಿತ್ತು. ಗೋಲಿಯಾತ್ ದೇವರನ್ನು ನಿಂದಿಸುತ್ತಿರುವುದನ್ನು ಕೇಳಿದಾಗ ದಾವೀದನ ಮನಸ್ಸು ನೋವಾಯಿತು. ದಾವೀದ್ ಹೇಳಿದರು, ನನ್ನ ದೇವರು ನನ್ನ ಜೊತೆ ಇದ್ದಾನೆ, ನಾನು ಗೋಲಿಯಾತ್ನನ್ನು ಎದುರಿಸುತ್ತೇನೆ. ಎಲ್ಲರೂ ಆಶ್ಚರ್ಯಪಟ್ಟರು. ರಾಜ ಸೌಲನು ದಾವೀದ್ಗೆ ಕವಚ ಹಾಕಲು ಪ್ರಯತ್ನಿಸಿದರೂ ದಾವೀದ್ ಅದನ್ನು ತಿರಸ್ಕರಿಸಿದ. ಅವನು ತನ್ನ ಕೈಯಲ್ಲಿ ಕೇವಲ ಕಲ್ಲು ಮತ್ತು ಗಲ್ಲುಗೋಲು ಸ್ಲಿಂಗ್ ಮಾತ್ರ ತೆಗೆದುಕೊಂಡ. ದಾವೀದ್ ಗೋಲಿಯಾತ್ ಎದುರಿಗೆ ನಿಂತು ಹೇಳಿದರು, ನೀನು ಕತ್ತಿ ಮತ್ತು ಭಾಲೆಯಿಂದ ಬರುತ್ತೀಯಾ, ಆದರೆ ನಾನು ಸರ್ವಶಕ್ತನಾದ ದೇವರ ಹೆಸರಿನಲ್ಲಿ ಬರುತ್ತೇನೆ. ದಾವೀದ್ ಗಲ್ಲುಗೋಲಿನಿಂದ ಒಂದು ಕಲ್ಲು ಎಸೆದನು. ಆ ಕಲ್ಲು ಗೋಲಿಯಾತ್ನ ನೆತ್ತಿಗೆ ಬಿದ್ದು ಅವನು ನೆಲಕ್ಕುರುಳಿದನು. ದೇವರ ಶಕ್ತಿಯಿಂದ ದಾವೀದ್ ಜಯಶಾಲಿಯಾದನು. ಇಸ್ರಾಯೇಲ್ ಜನರು ಸಂತೋಷದಿಂದ ಜಯಘೋಷ ಮಾಡಿದರು.